ಬಾಲಗ್ರಹ ಪೀಡೆಗೆ ಏನ್ ಮನೆ ಮದ್ದುಗಳನ್ನ ಮಾಡ್ಕೊಳ್ಬಹುದು? ಏನು ಕೆಟ್ಟ ಕೆಟ್ಟ ವಿಚಾರಗಳನ್ನು ಕೇಳೋದು, ಆ ಸಂವೇದನೆಗಳು ಮಗುವಿಗೆ ಗರ್ಭ ಸಂಸ್ಕಾರದ ಮೂಲಕ ತಲುಪಿಬಿಡ್ತವೆ. ಆ ಮಗುವಿಗೆ ಸ್ವರ್ಣ ಪ್ರಾಶನವನ್ನ ಮಾಡಿಸ್ಬೇಕು. ಹೆರಿಗೆ ಆದ ನಂತರ ಮಗುವನ್ನ ಅಟ್ಲೀಸ್ಟ್ 1 ವರ್ಷದವರೆಗೂ ಎಣ್ಣೆ ಸ್ನಾನ ಮಾಡಿಸೋದು ಬಹಳ ಮುಖ್ಯ. ಅವರ ಆಧ್ಯಾತ್ಮಿಕ ಗೀತೆಗಳನ್ನ, ತತ್ವ ಪದಗಳನ್ನ ಹಾಡೋದು, ವಚನಗಳನ್ನ ಹಾಡೋದು, ಈ ರೀತಿ ರೂಢಿ ಮಾಡ್ಕೊಂಡ್ರೆ ಮಕ್ಕಳಿಗೆ ಬಾಲಗ್ರಹ ಪೀಡೆ ಬರಲ್ಲ. ಈ ಬಾಲಗ್ರಹ ಪೀಡೆ ಅಂತ ಹೇಳ್ತೀವಿ, ಮಕ್ಕಳಲ್ಲಿ ತುಂಬಾ ಚಿಕ್ಕ ಮಕ್ಕಳಲ್ಲಿ ತುಂಬಾ ಅಳೋದು, ಎಲ್ಲದಕ್ಕೂ ಹಠ ಮಾಡೋದು ಮಾಡ್ತಾ ಇರ್ತಾರೆ. ಹೌದು. ಈ ಬಾಲಗ್ರಹ ಪೀಡೆಗೆ ಏನ್ ಮನೆ ಮದ್ದುಗಳನ್ನ ಮಾಡ್ಕೊಳ್ಬಹುದು? ನೋಡಿ, ತಾಯಿಯ ಸುಖ ದುಃಖಗಳು ಗರ್ಭದಲ್ಲಿರುವ ಶಿಶುವಿಗೆ ನೋಡ ಅಂತ ಹೇಳ್ತಾರೆ. ಅಂದ್ರೆ ಗರ್ಭಿಣಿ ಅವಸ್ಥೆಯಲ್ಲಿ ಆ ತಾಯಿ ಹೆಚ್ಚು ಟೆನ್ಷನ್ ಮಾಡ್ಕೊಳ್ಳೋದು, ಹೆಚ್ಚು ಸಿಟ್ಟು ಮಾಡ್ಕೊಳ್ಳೋದು, ಹೆಚ್ಚು ಹಠ ಮಾಡೋದು, ಏನು ಕೆಟ್ಟ ಕೆಟ್ಟ ವಿಚಾರಗಳನ್ನು ಕೇಳೋದು, ಆಮೇಲೆ ಈ ಧಾರಾವಾಹಿ ನೋಡೋದು, ಎಂತೆಂಥದೋ ವಿಚಾರಗಳನ್ನ ನೋಡೋದು, ಕೇಳೋದು ಮಾಡೋದ್ರಿಂದ ಆ ಸಂವೇದನೆಗಳು ಮಗುವಿಗೆ ಗರ್ಭ ಸಂಸ್ಕಾರದ ಮೂಲಕ ತಲುಪಿಬಿಡ್ತವೆ. ತಾಯಿ ನಗ್ತಾ ಇದ್ರೆ ಮಗು ನಗ್ತದೆ, ತಾಯಿ ಅಳ್ತಾ ಇದ್ರೆ ಮಗು ಅಳ್ತದೆ. ಅಷ್ಟು ಸಂವೇದನೆಗಳು ತಾಯಿ ಮಗುವಿನಲ್ಲಿ ಸಂಬಂಧಗಳು ಕನೆಕ್ಟ್ ಇರ್ತವೆ, ಕರಳು ಬಳ್ಳಿಯ ಮೂಲಕವಾಗಿ. ಅದಕ್ಕಾಗಿ ಗರ್ಭಿಣಿ ಅವಸ್ಥೆಯಲ್ಲಿ ತಾಯಿ ಸ್ವಲ್ಪ ಕೆಲವೊಂದಿಷ್ಟು ಯದ್ವಾ ವಿಚಾರಗಳನ್ನ, ಒಂದಿಷ್ಟು ಸಮಸ್ಯೆಗಳನ್ನ ಮಾಡ್ಕೊಂಡಾಗ ಅದು ಇಡೀ ಜೀವನ ಮಗುವಿಗೆ ಕಾಡುತ್ತೆ ಬಾಲಗ್ರಹ ಪೀಡೆಯಾಗಿ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಆ ಮಗುಗೆ ಸ್ವರ್ಣ ಪ್ರಾಶನವನ್ನ ಮಾಡಿಸ್ಬೇಕು. ಬಾಲಗ್ರಹ ಪೀಡೆ ನಿವಾರಣೆಗಾಗಿ ಸ್ವರ್ಣ ಪ್ರಾಶನ, ಅದನ್ನು ಕೂಡ ಡೂಪ್ಲಿಕೇಟ್ ಮಾಡೋರು ಇದ್ದಾರೆ. 99% ಜನ ಡೂಪ್ಲಿಕೇಟೇ ಮಾಡೋದು. ಅಂದ್ರೆ ಅದೊಂದು ಬಿಸಿನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಪ್ರಾಮಾಣಿಕವಾಗಿ ಶಾಸ್ತ್ರಬದ್ಧವಾಗಿ ನಮ್ಮ ಆಶ್ರಮದಲ್ಲಿ ನಾವು ತಯಾರಿಸ್ತೇವೆ. ಆ ಸ್ವರ್ಣ ಪ್ರಾಶನವನ್ನ ದೊಡ್ಡವರಿದ್ರೆ 2 ಡ್ರಾಪು, ಸಣ್ಣವರಿದ್ರೆ 1 ಡ್ರಾಪು ನಿರಂತರವಾಗಿ ಒಂದು 6 ತಿಂಗಳು ಕುಡಿಸೋದ್ರಿಂದ ಮಕ್ಕಳ ಮೆದುಳಿನ ವಿಕಾಸನೂ ಆಗುತ್ತೆ, ಆ ಶರೀರದಲ್ಲಿ ಇಮ್ಯುನಿಟಿ ವ್ಯವಸ್ಥೆನೂ ಕ್ರಿಯಾಶೀಲವಾಗುತ್ತೆ, ಮತ್ತೆ ಇಂಥ ಬಾಲಗ್ರಹ ಪೀಡೆಗಳು ಗುಣ ಆಗ್ತವೆ. ಮತ್ತೆ ನೀವು ಮನೆಯಲ್ಲಿ ಕೆಲವೊಂದಿಷ್ಟು ಮನೆ ಮದ್ದು ಮಾಡ್ಕೊಳ್ಳೋದಾದ್ರೆ, ಈ ಒಂದೆಲಗ ಅಂತ ಬರ್ತದೆ. ಆ ಒಂದೆಲಗದ ಎಲೆಯನ್ನ ಏನ್ ಮಾಡ್ಬೇಕು, ಮಕ್ಕಳಿಗೆ ಅದು ತಿನ್ನದೇ ಇದ್ರೆ ಅವ್ರಿಗೇನು ನೀವು ಚಟ್ನಿ ಗಿಟ್ನಿ ಮಾಡ್ತಿರಲ್ಲ, ದೋಸೆ ಚಟ್ನಿ ಕೊಡ್ತೀರಿ, ಆ ಚಟ್ನಿಯಲ್ಲಿ ಅವ್ರಿಗೆ ಏನ್ ಹಾಕ್ತಿರಲ್ಲ, ಆ ಚಟ್ನಿಯಲ್ಲಿನೇ ಒಂದು 8 ರಿಂದ 10 ಒಂದೆಲಗದ ಎಲೆಯನ್ನ ಪೇಸ್ಟ್ ಮಾಡಿ ಆ ಚಟ್ನಿಯಲ್ಲಿ ಹಾಕೊಡ್ಬೇಕು. ಈ ರೀತಿ ಪ್ರತಿದಿನ ನೀವು ಯಾವುದೋ ಒಂದು ಆಹಾರದಲ್ಲಿ ಆ ಒಂದು ಒಂದೆಲಗದ ಎಲೆಯನ್ನ ನೇರವಾಗಿ ತಿಂದ್ರೆ ತಿನ್ನಿಸಿ, ತಿನ್ಲಿಲ್ಲ ಅಂದ್ರೆ ಚಟ್ನಿ ರೂಪದಲ್ಲಿ ಹಾಕಿ ಆಹಾರದಲ್ಲಿ. ಈ ರೀತಿ ಮಾಡೋದ್ರಿಂದ ಬಾಲಗ್ರಹದ ಸಮಸ್ಯೆಗಳನ್ನ ಕಮ್ಮಿ ಮಾಡ್ಕೋಬಹುದು. 1. ಮತ್ತೆ ಹೆರಿಗೆ ಆದ ನಂತರ ಮಗುವನ್ನ ಅಟ್ಲೀಸ್ಟ್ 1 ವರ್ಷದವರೆಗೂ ಎಣ್ಣೆ ಸ್ನಾನ ಮಾಡಿಸೋದು ಬಹಳ ಮುಖ್ಯ. ಕಿವಿಗೆ, ಕಣ್ಣಿಗೆ, ನೆತ್ತಿಗೆ, ಅಂಗೈ ಅಂಗಾಲಿಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ, ಎಷ್ಟು ಚೆನ್ನಾಗಿ ಮಲಗಿಸ್ತಿದ್ರು ಅಂದ್ರೆ ತಾಯಂದ್ರ ಹಿಂದೆ, ಅಷ್ಟು ಚೆನ್ನಾಗಿ ಮಸಾಜ್ ಮಾಡಿ ಜೋಗಳ ಹಾಡಿ ಮಲಗಿಸಿದ್ರೆ ಮನೇಲಿರೋರೆಲ್ಲ ಮಲ್ಕೋಬೇಕಾಗಿತ್ತು. ಅಷ್ಟು ಚೆನ್ನಾಗಿ ಈ ಶಂಭು ಬಳೆಗಾರ ಅಂತ ಒಬ್ರಿದ್ದಾರೆ, ಜನಪದ ಸಾಹಿತಿಗಳು, ಬಹಳ ಚೆನ್ನಾಗಿ ಹೇಳ್ತಾರೆ. ಅವಾಗಿನ ಜೋಗಳ ಪದ ಎಷ್ಟು ಚೆನ್ನಾಗಿದ್ವು. ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮೋರ ತೊಳೆದೇನೆ ಅಂತ ಹಲವಾರು ಜನಪದ ಗೀತೆಗಳನ್ನ, ಸೋಬಾನದ ಪದಗಳನ್ನ, ಜೋಗಳ ಪದಗಳನ್ನ ಹಾಡಿ ಮಕ್ಕಳನ್ನ ಮಲಗಿಸ್ತಿದ್ರು. ಈಗ ಶಾರ್ಟ್ಕಟ್ ಜೋಗಳ, ಬಾರ ಬಾರ ಗುಬ್ಬಿ ಹಚ್ಚಿ ಅಂತ ಹೇಳಿದ್ರೆ ಮಲಗಿರೋ ನಾಯಿನೂ ಕೂಡ ಎದ್ದು ಹೋಗ್ಬೇಕಂತ ಹೇಳ್ಬಿಟ್ಟು ಅವ್ರು ಕಾಮಿಡಿ ಮಾಡ್ತಾರೆ. ಹಾಗೆ ಇಂಥ ಶಾರ್ಟ್ಕಟ್ ಲೈಫ್ ನಲ್ಲಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ಕೊಡದೆ, ಎಣ್ಣೆ ಸ್ನಾನವನ್ನು ಮಾಡಿಸ್ದೆ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಗಳು ತುಂಬಾ ಜಾಸ್ತಿ ಆಗ್ತಾ ಇದಾವೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ, ಮಕ್ಕಳಿಗೆ 1 ವರ್ಷದವರೆಗೆ ಎಣ್ಣೆ ಸ್ನಾನ ಮಾಡಿಸ್ಲೇಬೇಕು. ಜೋಗಳ ಪದ ಹಾಡೋದ್ರಿಂದ ಮಕ್ಕಳ ಮೆದುಳಿನ ವಿಕಾಸ ಆಗುತ್ತೆ. ಇವೆಲ್ಲ ತಾಯಂದ್ರು ಕಲ್ಕೋಬೇಕಾಗತ್ತೆ. ಏನೇನೋ ಪದ ಕಲಿತಾರೆ ಈಗ ಹೆಣ್ಮಕ್ಳು. ಗರ್ಭಿಣಿ ಅವಸ್ಥೆಯಲ್ಲಿ ತಾಯಂದ್ರು ಸಂತರ, ಮಹಾತ್ಮರ, ಜ್ಞಾನಿಗಳ, ಶರಣರ ಆ ಒಂದು ಜೀವನ ದರ್ಶನವನ್ನು ಓದೋದು, ಅವರ ವಚನಗಳನ್ನು ಓದೋದು, ಅವರ ಆಧ್ಯಾತ್ಮಿಕ ಗೀತೆಗಳನ್ನ, ತತ್ವ ಪದಗಳನ್ನ ಹಾಡೋದು, ವಚನಗಳನ್ನ ಹಾಡೋದು, ಈ ರೀತಿ ರೂಢಿ ಮಾಡ್ಕೊಂಡ್ರೆ ಮಕ್ಕಳಿಗೆ ಬಾಲಗ್ರಹ ಪೀಡೆ ಬರಲ್ಲ. ಈಗಾಗಲೇ ತಪ್ಪು ಮಾಡಿ ಬಂದವರು ಈ ರೀತಿ ಮನೆಮದ್ದುಗಳನ್ನ ಮಾಡ್ಕೊಳ್ಬಹುದು. ಮಕ್ಕಳಿಗೆ ಹೆಚ್ಚು ಈ ವಾಲ್ನಟ್ ಅಂತ ಬರುತ್ತೆ. ಆ ವಾಲ್ನಟ್ ಅನ್ನು ಕೊಡೋದ್ರಿಂದ ಮೆದುಳಿನಲ್ಲಿ ಆಗಿರ್ತಕ್ಕಂಥ ಈ ವೈಪರೀತ್ಯಗಳು, ಸಮಸ್ಯೆಗಳು ಕಡಿಮೆ ಆಗಿ ಬಾಲಗ್ರಹ ಪೀಡೆ ಕಡಿಮೆ ಆಗುತ್ತೆ. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಖರ್ಜೂರ ಆಗಿರ್ಬೋದು, ಇವು ನೆನೆಸಿ ಕೊಡೋದ್ರಿಂದ ಮೆದುಳಿಗೆ ತುಂಬಾ ಒಳ್ಳೆಯ ಶಕ್ತಿ ಸಿಗ್ತದೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಸಾರಸ್ವತಾರಿಷ್ಟ ಗೋಲ್ಡ್ ಅಂತ ಸಿಗುತ್ತೆ. ಅದನ್ನ ಬೆಳಗ್ಗೆ ಒಂದು 10 ml, ಸಾಯಂಕಾಲ ಒಂದು 10 ml, ಸಣ್ಣವರಿದ್ರೆ ದೊಡ್ಡವರಿದ್ರೆ ಒಂದು 15-20 ml ಕುಡಿಸೋದ್ರಿಂದ ಬಾಲಗ್ರಹ ಪೀಡೆ ಕಮ್ಮಿ ಆಗುತ್ತೆ. ಆಮೇಲೆ ಬ್ರಾಹ್ಮಿ ಘೃತ ಅಂತ ಸಿಗುತ್ತೆ, ಅದನ್ನು ಕೂಡ ಅರ್ಧದಿಂದ 1 ಚಮಚ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಸೋದ್ರಿಂದ ಕೂಡ ಬಾಲಗ್ರಹ ಪೀಡೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.